ಏನದ ನೀರಿನ ಕೊರತೆ ಆಗದ. ಈ ಚರಂಡಿಗಳಲ್ಲಿ ಗಿಡ ಗಂಟೆಗಳು ಬೆಳೆದ ಲೈಟ್ ಬೋರಿಂಗ್ ಪ್ರಾಬ್ಲಮ್ ಅಂತ ಯಾದಗಿರಿ ನಗರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಮೀನು ಮಾರುಕಟ್ಟೆಗೆ ಅಂತ ಸೌಲಭ್ಯ ಇಲ್ಲ. ಒಳಗಡೆ ಲೈಟಿನ ಸಮಸ್ಯೆ ಅದ ಮತ್ತು ನೀರಿನ ಸಮಸ್ಯೆ ಅದ. ಈ ಎಲ್ಲ ಮೀನುಗಳು ತೊಳಿಬೇಕಾದ್ರೆ ನೀರು ಕಂಪಲ್ಸರಿ ಬೇಕು. ಈ ಬೋರಿಂಗ್ ಎಲ್ಲ ಏನದ ನೀರಿನ ಕೊರತೆ ಆಗದ. ಸ್ವಲ್ಪ ಒಂದು ಅರ್ಧ ಗಂಟೆ ಬಂದು ಕೇಸ್ ನಿಲ್ತದಂತಕ್ಕಂಥದ್ದು ಮೀನುಗಾರೆಲ್ಲರೂ ನನಗೆ ಹೇಳಿದ್ರು. ಮತ್ತು ಒಳಗಡ್ತಕ್ಕಂಥ ಇಂಥ ಬಿಸಿಲಿನಲ್ಲಿ ಫ್ಯಾನ್ಗಳು ಚಾಲೂ ಇಲ್ಲ, ಲೈಟ್ಗಳ ವ್ಯವಸ್ಥೆ ಇಲ್ಲ. ಇದು ಮೂಲಭೂತ ಸೌಕರ್ಯ ಇರಬೇಕಾಗಿತ್ತಂತ. ಮತ್ತು ಈ ಮೀನು ಮಾರ್ಕೆಟಿಗೆ ಬರೋಕ್ಕಂತ ಎರಡು ಕಡೆಗೆ ಚರಂಡಿಗಳಲ್ಲಿ ಗಿಡ ಗಂಟೆಗಳು ಬೆಳೆದಾವೆ. ತಕ್ಷಣ ಇದ್ರನ್ನೇನದ ಮಾನ್ಯ ಪೌರಾಯುಕ್ತರಿಗೆ ಏನದ ಗಮನಕ್ಕೆ ತರ್ತೀನಿ. 24 ಗಂಟೆ ಒಳಗೆ ಇದನ್ನೆಲ್ಲ ಸ್ವಚ್ಛ ಮಾಡಿಸಿ ಆ ಬೋರಿಂಗ್ ಏನು ಫ್ರೆಶಿಂಗ್ ಮಾಡಿಸ್ಕೇಸಿ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಮತ್ತು ಇದು ನೀರುಗಳು ಏನದಂದ್ರೆ ಮಳೆ ಬಂದಾಗ ನೀರು ಬಂದು ಇಲ್ಲಿ ನಿಂತಾಗ ನೀರೆಲ್ಲ ತುಂಬಿ ಹೋಗಿದೆ. ಹಂಗಾಗಿ ನೀರು ಸರಿ ಇಲ್ಲ. ಅದು ಫ್ರೆಶಿಂಗ್ ಮಾಡಿದ್ರೆ ಈ ನೀರು ಕುಡ್ಲಿಕ್ಕೆ ಅನುಕೂಲ ಮಾನ್ಯ ಪೌರಾಯುಕ್ತರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ 24 ಎರಡು ಕಡೆ ಚರಂಡಿ ಸ್ವಚ್ಛ ಮಾಡಬೇಕು. ಮತ್ತು ಮೀನು ಮೀನಿನಲ್ಲಿ ಇರ್ತಕ್ಕಂಥ ಎಲ್ಲ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ತೆಗೆದಿರ್ತಕ್ಕಂಥ ತ್ಯಾಜ್ಯ ಒಯ್ಬೇಕಾದ ದಿನನಿತ್ಯ ಬರ್ಬೇಕಾಗ್ತಂದ ವಾಹನ ಏನದ ಕಸದ ವಾಹನ ಗಾಡಿ ಇದೇ ಬೊಬ್ಲಾದಿ ಇದೇ ರಸ್ತೆಯಲ್ಲಿ ಹೋದ್ರೆ ಯಾರು ಬರಲ್ಲ. ಅವ್ರು ಇಲ್ಲಿ ಕಂಪಲ್ಸರಿ ಇಲ್ಲಿ ಬಂದು ಇಲ್ಲಿ ತೊಗೊಂಡು GPS ಫೋಟೋ ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಡೈಲಿ ಅದನ್ನು ಸರ್ವ್. ಯಾಕಂದ್ರೆ ಆಫೀಸ್ ಇದು ಮಾರುಕಟ್ಟೆ ಪಕ್ಕದಲ್ಲಿ ಆಗಿರೋದ್ರಿಂದ ಅದ್ರ ವಾಸನಕ್ಕೆ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನೋಡ. ಆ ರೋಡಿಗೆ ಹೋದ್ರೆ ಇಲ್ಲಿಂದ ಮೂಗಿ ವಾಸನೆ ಬರ್ತಕ್ಕಂಥದ್ದು, ಅದರಿಂದ ಸಾಂಕ್ರಾಮಿಕ ರೋಗ ಬರ್ತಾವಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಮಾರ್ಕೆಟ್ ಎಲ್ಲ ಚಲೋ ಅದ್ರಿ. ನೀರಿನ ಸ್ವಲ್ಪ ತೊಂದರೆ ಅದ. ಎಲ್ಲ ಕಡೆ ಗಲೀಜು ಬರ್ತದ. ಅದನ್ನ ನಾವು ಕೈ ತೊಗೊಂಡು ಹೋಗ್ತೀವ್ರಿ. ಮಂದಿ ಸ್ವಚ್ಛ ಮಾಡಕ್ ನೀರ್ ಸರಿ ಬಿಡವಲ್ರಿ. ಆ ಹೊಂಡ ಗಿಂಡ ಎಲ್ಲ ಬರ್ಲಕತ್ತದ ಎಲ್ಲ ಕಡೆಗೆ. ಅದು ಹೊಂಡ ತೆಗದ್ರೆ ಎಲ್ಲ ಚಲೋ ಆಗ್ತದ್ರಿ. ನೀರ್ ಸರಿ ಹೋಗಲ್ರಿ. ಫ್ಯಾನ್ ಒಂದು ಫ್ಯಾನ್ ಇಲ್ರಿ. ಹಂಗೆ ಕುಂತ ಹಂಗೆ ಮಾರ್ಕೊಂಡು ಹೋಗ್ತೀವ್ರಿ. ಕಸ್ಟಮರ್ ನಿಂದ್ರ ಬಿಡವಲ್ದು. ಮುನ್ಸಿಪಾಲಿಟಿ ಗಾಡಿ ಕಳ್ಸ್ಬೇಕ್ರಿ. ಬೋರಿಂಗ್ ಪ್ರಾಬ್ಲಮ್ ಅಂತ ಸರ್. ಅದು ನೀರು ಕಸ್ಟಮರ್ ಬಂದು ಬೈತಾರೆ ಸರ್. ಅದು ನೀರಿನ ಪ್ರಾಬ್ಲಮ್ 10 ನಿಮಿಷದಾಗ ಬೋರ್ವೆಲ್ ಬಂದಾಗ್ತದೆ ಸರ್. ಸ್ವಲ್ಪ ಸ್ವಚ್ಛಗೊಳಿಸಿ ನೀರು ಜಾಸ್ತಿ ಬರಂಗ ರಿಪೇರಿ ಮಾಡಿಸ್ಬೇಕು ಸರ್. ಲೈಟ್ ಸರಿ ಇಲ್ಲ, ಫ್ಯಾನ್ ಸರಿ ಇಲ್ಲ, ಒಂದು ಫ್ಯಾನ್ ಕೂಡ ಚಾಲು ಇಲ್ಲ ಸರ್. ಇಂಥವೆಲ್ಲ ಮಾಡಿದ್ರೆ ಕಸ್ಟಮರ್ಗಿನ್ನೂ ತೊಂದರೆ ಆಗಲ್ಲ ಸರ್. ಅದು ಸ್ವಚ್ಛ ಒಂದಲ್ಲಿ ಹಾಕಿದ್ರೆ 2 ದಿನಕ್ಕೊಮ್ಮೆ ಬಂದು ದೂರ ಒಯ್ಬೇಕು ಸರ್. ಮುನ್ಸಿಪಾಲಿಟಿ ಬರಲ್ಲ ಸರ್. ನಮ್ಮ ಹೆಸರು ಗಂಗಣ್ಣ ರೀ.